ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಒಂದು ಜಾಬ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಿದ್ರೆ ಬಟ್ ಮಿಷನರಿ ತೋರಿಸ್ತಾ ಇದ್ದೀರಾ ಅಂತ ನೀವು ಅನ್ಕೋಬೋದು. ಬಟ್ ಆರಾಮಾಗಿ ಈ ಥರ ಒಂದು ಮಿಷನರಿನ ಮನೇಲಿ ಇಟ್ಕೊಂಡು ಮಂತ್ಲಿ 50,000 to 60,000 rupees ಅರ್ನ್ ಮಾಡ್ಬೋದು. ನಾನು ಸುಮ್ಮನೆ ಮಾತಲ್ಲಿ ಹೇಳ್ತಾ ಇಲ್ಲ, ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದನೇ ಹೇಳ್ತಾ ಇದ್ದೀನಿ. ಸೊ ಪರ್ಸ್ನಲಿ ನಾವು ಕೂಡ ಇವರ ಬ್ರ್ಯಾಂಡಲ್ಲಿ ಮಿಷಿನ ಪರ್ಚೇಸ್ ಮಾಡಿದ್ದೀವಿ. ಸೊ ಲಾಸ್ಟ್ 2 yearsಯಿಂದ ಕೂಡ ನಾನು ಪರ್ಸ್ನಲಿ ಒಂದು ಎಕ್ಸ್ಪೀರಿಯನ್ಸ್ ಪಡೆದಿದ್ದೀನಿ. ಸೊ ಹಾಗಾಗಿ 100% ಜೆನ್ಯೂನ್ ಆಗಿ ನಾನು ರಿವ್ಯೂನ ತಿಳಿಸ್ಕೊಡ್ತೀನಿ. ಸೊ ಮಿಷಿನ್ಸ್, ಎಂಬ್ರಾಯ್ಡ್ರಿ ಮಿಷಿನ್ ಏನಾದರೂ ಪರ್ಚೇಸ್ ಮಾಡಬೇಕಂತಿದ್ರೆ ಡೆಫಿನೆಟ್ಲಿ ನಂಬರ್ 1 ಬ್ರ್ಯಾಂಡ್ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್. ಸರ್ವಿಸಸ್ ವೈಸ್ ಆಗಿರ್ಬೋದು, ಮಿಷಿನ್ ಪ್ರೈಸಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಪ್ರೈಸಿಂಗ್ ಕೂಡ ತುಂಬಾ ರೀಸನಬಲ್ ಆಗಿದೆ. ಮನೇಲಿ ಇಟ್ಕೊಂಡು ಮಾಡ್ಬೋದಾ ಅಂದರೆ ಎಸ್, ಅಫ್ಕೋರ್ಸ್ ಮನೇಲಿ ಇಟ್ಕೊಂಡೆ ಆರಾಮಾಗಿ ಮಾಡ್ಬೋದು. ನಿಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಕಂಪ್ನಿ ಸೈಡಿಂದ ಎಲ್ಲ ಥರ ಫೆಸಿಲಿಟಿ, EMI ಫೆಸಿಲಿಟೀಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು 100% ಜೆನ್ಯೂನ್ ಆಗಿ ಇವ್ರ ಹತ್ರ ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನೀವು ಒಂದು ಸಾರಿ ಬ್ಯಾಂಗ್ಳೂರು ಬೊಮ್ಮನಹಳ್ಳಿ ಬ್ರಾಂಚ್ ವಿಸಿಟ್ ಮಾಡಿ. ಇವ್ರದ್ದು ಬೊಮ್ಮನಹಳ್ಳಿಯಲ್ಲಿ ಬ್ರಾಂಚ್ ಇದೆ, RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್ ಅಂತ ಹೇಳಿ. ಸೊ ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಮಿಷಿನ್ ಡೆಮೋ ಎಲ್ಲ ಕೂಡ ನೀವು ಚೆಕ್ ಮಾಡಿ ಆಮೇಲೆ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೋಬೋದು. ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಮುಂಚೆ ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್. ಡೆಫಿನೆಟ್ಲಿ 2-3 ಕಡೆ ನೋಡಿ ನಿಮಗೆ ಎಲ್ಲಿ ಬೆಸ್ಟ್ ಅನಿಸುತ್ತೆ ಅಲ್ಲಿ ಪರ್ಚೇಸ್ ಮಾಡಿ. ಬಟ್ ಡೆಫಿನೆಟ್ಲಿ ಯಾವುದಾದ್ರೂ ಬೆಸ್ಟ್ ಇದೆಯಾ ಅಂತ ಕೇಳಿದ್ರೆ, ಯಾಕೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ತುಂಬ ಜನ ಕೇಳ್ತಾರೆ ಕೂಡ. ನಾನು ಡೆಫಿನೆಟ್ಲಿ ಇದು 100% ನಾನು ಟ್ರಸ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಆಲ್ರೆಡಿ 2 yearsನ ಸರ್ವಿಸಸ್ ತೊಗೊಳ್ತಾರೆ, ಅದರಿಂದ ನಾನು 100% ಗ್ಯಾರಂಟಿ ಅಂತ ನಿಮಗೆ ಹೇಳ್ಬೋದು. ಸೊ ಇದು ಹೇಳೋದಕ್ಕೋಸ್ಕರ ಡೆಫಿನೆಟ್ಲಿ ಅವರಂತೂ ನನಗೆ ಪೇ ಮಾಡಿಲ್ಲ. ಸೊ ಜೆನ್ಯೂನ್ ಆಗಿ ಏನಿದೆ ಅದು ಹೇಳಬೇಕಲ್ಲ, ಕಸ್ಟಮರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಶಾಪ್ ನೇಮ್ ಆಗಲೇ ಹೇಳಿದ್ದೀನಿ, RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಲೋನ್ ಬಗ್ಗೆ ಆಗಿರ್ಬೋದು, ಇಲ್ಲ ಟ್ರೈನಿಂಗ್ ಬಗ್ಗೆ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ, ಪ್ರೈಸಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ನೋಡೋ ನಂಬರ್ನ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ ಮೇಡಮ್. ಎಸ್, ಇವತ್ತು ನಾವಿದ್ದೀವಿ RRR ಎಂಬ್ರಾಯ್ಡ್ರಿ ಮಿಷನ್ಸ್. ಹೌದು ಮೇಡಮ್. ಸೊ ಇದು ಲೊಕೇಟ್ ಆಗಿರೋದು ಎಲ್ಲಿ ಸರ್? ಮೇಡಮ್ ಇದು ಬೊಮ್ಮನಹಳ್ಳಿ ಬೇಗೂರು ಮೇನ್ ರೋಡ್ ಇದೆ. ಓಕೆ. BBMP ಆಫೀಸ್ ಆಪೋಸಿಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ. ನಮ್ದು ಆಕ್ಚುಲಿ ಬೆಂಗಳೂರು ಇದೆ, ಮೈಸೂರು ಇದೆ, ಹುಬ್ಳಿ ಇದೆ, ಬಳ್ಳಾರಿ ಇದೆ. ನೆಕ್ಸ್ಟ್ ಆಕ್ಚುಲಿ ಬೆಳಗಾಂ ಮತ್ತೆ ಬಾಗಲಕೋಟೆ ಮಾಡ್ತಾ ಇದ್ದೀವಿ. ನಮ್ದು ಆಲ್ಮೋಸ್ಟ್ ನಮ್ದು ಬ್ರ್ಯಾಂಡ್ ಓಪನ್ ಆಗಿ ಒಂದು 8 to 9 years ಆಗಿದೆ. 9 years ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಬ್ರಾಂಚಸ್ ಇದೆ. ಆಲ್ರೆಡಿ ನಮ್ದು ಇಂಡಿಯಾದಲ್ಲಿ 10,000 ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ, 10,000 ಕಸ್ಟಮರ್ಸ್ ಇದ್ದಾರೆ. ಜೊತೆಗೆ ಕರ್ನಾಟಕದಲ್ಲಿ 2,000 ಕಸ್ಟಮರ್ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. 2,000 ಹೆಣ್ಮಕ್ಳು ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಇವತ್ತು ಅವ್ರು ದುಡಿಮೆ ಅವ್ರು ಮಾಡ್ತಾ ಇದ್ದಾರೆ. ಅದೊಂದು ಹ್ಯಾಪಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಒನ್ ಆಫ್ ದಿ ಕಸ್ಟಮರ್ ಅಂತಾನೆ ಹೇಳ್ಬೋದು. ಹೌದು, ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ, ತಗೊಂಡಿದ್ದೀರಾ. ನಾನಲ್ಲ, ಬಟ್ ನನ್ನ ಸಿಸ್ಟರ್, ಬಟ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಖಂಡಿತ. ಸೊ ಎಸ್ ಸರ್, ಹೇಳಿ ಮೇಡಮ್. ಏನಂದ್ರೆ ಈಗ ನೋಡಿ, ನಮ್ಮ ಹೆಣ್ಮಕ್ಳುಗಳಿಗೆ ಪ್ರತಿಯೊಬ್ಬರು ಕೂಡ ದುಡಿಬೇಕು ಅನ್ನೋ ಆಸೆ ಇರುತ್ತೆ. ಎಲ್ಲರೂ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ, ಎಲ್ರಿಗೂ ಅನುಕೂಲ ಇರಲ್ಲ. ಏನಪ್ಪಾ ಅಂದ್ರೆ ಮನೆಯಲ್ಲಿ ಮಕ್ಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಮತ್ತೆ ಮನೆ ಕೆಲಸ ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ಆಚೆ ದುಡಿಯೋದು ತುಂಬಾ ಕಷ್ಟ ಇದೆ. ಇವತ್ತು 5,000 10,000ಕ್ಕೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಕೆಲಸ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ಮತ್ತೆ ಆ ಟಾರ್ಚರ್ಗಳು, ಆ ಟ್ರಾಫಿಕ್, ಹೋಗೋ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಮಾಡೋಕ್ಕಾಗಲ್ಲ. ಅಂತಲ್ಲಿ ಕೆಲವರು ಪ್ರತಿಯೊಬ್ಬರು ಕೂಡ ನಾನು ದುಡಿಬೇಕು ಅಂತ ಆಸೆ ಮಾಡ್ತಾ ಇರ್ತಾರೆ, ನಾನು ಕಾಲ ಮೇಲೆ ನಿಂತ್ಕೋಬೇಕು ಅಂತ ತುಂಬ ಎಲ್ಲರೂ ಇಷ್ಟಪಡುತ್ತೆ. ಅಂಥವ್ರಿಗೆ ಒಂದು ಒಳ್ಳೆ ಬಿಗ್ ಅಪಾರ್ಚುನಿಟಿ ಮತ್ತು ಒಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೇಲಿ ಇಟ್ಕೊಂಡು ಒಂದು 6 ಕಾರ್ ಜಾಗ ಇದ್ರೆ ಸಾಕು, ಮನೇಲಿ ಇಟ್ಕೋಬಹುದು. ಒಂದು 6 ಕಾರ್ ಜಾಗ ಇದ್ರೆ ಸಾಕು. ಇದಕ್ಕೇನೊಂದು ಶಾಪ್ ಬೇಕಾ ಅವಶ್ಯಕತೆ ಇಲ್ಲ. ಇಲ್ಲ ಲೈಸೆನ್ಸ್ ಬೆಡ್ರೂಮ್ ಜಾಗ ಇದ್ರೆ ಸಾಕು. ಮತ್ತೆ ಈ ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ನಾವೇ ಟ್ರೈನಿಂಗ್ ಕೊಡ್ತೀವಿ. ಮತ್ತೆ ಫ್ರೀ ಡೆಲಿವರಿ ಇರುತ್ತೆ, ಇನ್ಸ್ಟಾಲೇಷನ್ ಇರುತ್ತೆ, ಡೆಮೋ ಇರುತ್ತೆ. ಪ್ರತಿಯೊಂದು ಕೂಡ ಕಂಪನಿಯಿಂದ ಸಪೋರ್ಟ್ ಇರುತ್ತೆ. ಸರ್ವಿಸ್ ಸಪೋರ್ಟೇ ಆಗಲಿ, ಇಲ್ಲ ಡಿಸೈನಿಂಗ್ ಸಪೋರ್ಟೇ ಆಗಲಿ, ಪ್ರತಿಯೊಂದು ಸಪೋರ್ಟ್ ಕಂಪನಿಯಿಂದ ಮಾಡ್ತೀವಿ. ಏನಪ್ಪಾ ಅಂದ್ರೆ ನಾನು ದುಡಿಬೇಕು ಅನ್ನೋ ಒಂದು ಆಸೆ ಇರಬೇಕು, ನಾನು ಮಾಡಬೇಕು ಒಂದು ಚಟ ಇರಬೇಕು. ಹಂಗಂತ ಅವರು ಪ್ರತಿಯೊಬ್ಬರು ಕೂಡ ಈ ಬಿಸ್ನೆಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ಲಾಸ್ ಇಲ್ಲ. ಡೈಲಿ 200-300 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 50,000-60,000 ರೂಪಾಯಿ ಮನೇಲಿ ಉತ್ಕೊಂಡು ಸಂಪಾದನೆ ಮಾಡೋದು ಒಂದು ಒಳ್ಳೆ ಅವಕಾಶ ಇದೆ. ಅದು ನಮ್ಮ ಕಂಪನಿಯಲ್ಲಿ ಮಾತ್ರ. ಈಗ ನೋಡಿ, ಮನುಷ್ಯನಿಗೆ ಈ ಬಿಸ್ನೆಸ್ ಹೆಂಗೆ ಅಂದರೆ ವರ್ಷ ಪೂರ್ತಿ ಇರೋದು ಬಿಸ್ನೆಸ್, ಎವರ್ಗ್ರೀನ್ ಬಿಸ್ನೆಸ್. ಈಗ ಮನುಷ್ಯಂಗೆ ಅಂದರೆ ಬಟ್ಟೆ ಇಲ್ಲ ಅಂದರೆ ಅವ್ನು ಆಚೆ ಬರೋಕ್ಕಾಗಲ್ಲ, ಊಟಕ್ಕೆ ಇಲ್ಲ ಅಂದ್ರೂ ಕೂಡ ಬಟ್ಟೆ ಇಲ್ಲ ಅಂತ ಹೇಳಲ್ಲ. ಹಂಗಾಗಿ ಬಟ್ಟೆ ಬೇಕು, ಅವ್ನು ಹಾಕಬೇಕು ಅಂದರೆ ಫ್ಯಾಷನ್ ಬೇಕೇ ಬೇಕು. ಹೆಣ್ಮಕ್ಳಿಗೆ ಫ್ಯಾಷನ್ ಒಂದು ಪಾರ್ಟ್ ಆಫ್ ದ ಲೈಫ್ ಆಗಿದೆ. ಹಂಗಾಗಿ ಅಂಥವ್ರಿಗೆ ಇದೊಂದು ಎಂಬ್ರಾಯ್ಡ್ರಿ ಬಿಸ್ನೆಸ್ಸು ತುಂಬ ಅನುಕೂಲವಾಗುತ್ತೆ. ಯಾರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಸ್ಕ್ರೋಲ್ ಆಗ್ತಾ ನಂಬರ್ ಕಾಲ್ ಮಾಡಿ, ಮತ್ತು ನಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ತಿಳ್ಕೊಂಡು ರಿಯಾಲಿಟಿ ಚೆಕ್ ಮಾಡಿ ಆಮೇಲೆ ಮಿಷನ್ ಬುಕ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸೊ ಮಿಷನ್ ಸ್ಟಾರ್ಟಿಂಗ್ ಕಾಸ್ಟ್ ಏನಿದೆ ಮೇಡಮ್? ಈಗ ನೋಡಿ, ಪ್ರತಿಯೊಂದು ಕಂಪನಿಯಲ್ಲಿ ಕೂಡ 3-4 ಲಕ್ಷ, 4 ಲಕ್ಷ, 5 ಲಕ್ಷ ಅಂತ ಹೇಳ್ತಾರೆ. ನಮ್ಮಲ್ಲಿ 2.5 ಲಕ್ಷದಿಂದ ಕೂಡ ಸ್ಟಾರ್ಟ್ ಆಗುತ್ತೆ. 2,50,000 ಸ್ಟಾರ್ಟ್ ಆಗುತ್ತೆ. ಈಗ ನಾವು ಸಪೋಸ್ 2,50,000 ಇಂದ 2,50,000, 3 lakh, 3.5, 4.5, 5 lakh ತನಕನೂ ಇದೆ. ಬಟ್ ಸಪೋಸ್ ನಾನು ಹೇಳ್ತಾರೆ ಈಗ ಅಷ್ಟು ಇದೆ. ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಮಿಷಿನ್ ತಗೊಳ್ಳೋದಕ್ಕೆ ಕೆಲವರಿಗೆ ದುಡ್ಡಿಲ್ಲ ಅಂತ ಒಂದು
ಸಮಸ್ಯೆ ಬರುತ್ತೆ. ಅಂಥದ್ರಲ್ಲಿ ಈಗ ಪ್ರಧಾನಮಂತ್ರಿಯವರು ಲೋನ್ ಕೊಡ್ತಾ ಇದ್ದಾರೆ, PMAGP ಲೋನ್, ಮುದ್ರಾ ಲೋನ್ ಉಂಟು, ಮತ್ತೆ ವಿಶ್ವಕರ್ಮ ಲೋನ್ ಅಂತ ಇದೆ. ಆ ಸಬ್ಸಿಡಿ ಅದರಿಂದ 25% ಸಬ್ಸಿಡಿ ಕೂಡ ಸಿಗುತ್ತೆ. ಅದನ್ನು ಕೂಡ ಅಪ್ಲಿಕೇಬಲ್ ಮಾಡ್ಕೋಬಹುದು. ಇಲ್ಲ ಬೇಡಪ್ಪ ಅಂದರೆ ನಾವೇ ಲೋನ್ ಕೊಡ್ತೀವಿ, ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾವೇ ಲೋನ್ ಕೊಡ್ತೀವಿ. ನೀವು ಲೋನ್ ತಗೊಂಡು ನೀವು ದುಡ್ದು ನಮಗೆ ಕಟ್ಬೋದು ಅಂತ ಒಂದು ಒಳ್ಳೆ ಅವಕಾಶ ನಮ್ಮ ತಿಬಲಾ ಕಂಪನಿಯಲ್ಲಿ ಮಾತ್ರ ಇರುತ್ತೆ. ಖಂಡಿತ ಅದಕ್ಕೇನು ಸಿವಿಲ್ ಸ್ಕೋರ್ ಇಲ್ಲಪ್ಪ, ನನಗೆ ನನ್ನ ಬ್ಯಾಂಕ್ ಅಕೌಂಟ್ ಇಲ್ಲಪ್ಪ ಅಂತ ಏನು ಅವಶ್ಯಕತೆ ಇಲ್ಲ. ಆ ಥರ ಏನು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ಲ್ಯಾಕ್ ಡೌನ್ ಪೇಮೆಂಟ್ ಕಟ್ಟಿ ಮಿನಿಮಮ್ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಮಿಷನ್ ನಿಮ್ಮ ಮನೆ ಕೊಡ್ತೀವಿ ಮೇಡಮ್. ಹೌದು. ಸೊ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ದುಡಿಬೇಕು, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಒಂದು ಛಲ ಇದ್ದು ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡಿದರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೆ ನಿಮ್ಗೆ ಏನು ಟ್ರೈನಿಂಗ್ ಸಪೋರ್ಟ್ ಬೇಕಾ ಇಲ್ಲ ಲೋನ್ ಸಪೋರ್ಟ್ ಬೇಕಾ ಎಲ್ಲ ನಾವು ಮಾಡಿ ಕೊಡ್ತೀವಿ. ಅಂತ ಒಂದು ಅವಕಾಶ ನಮ್ಮ ಕಂಪ್ನಿಯಲ್ಲಿ ಮಾತ್ರ ಇದೆ. ದಯವಿಟ್ಟು ಯಾರೋ ಹೆಣ್ಮಕ್ಳು ನಾನು ದುಡಿಬೇಕು ಅನ್ನೋ ಆಸೆ ಇರೋರು ನಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಈಗ ಮಿಷನ್ಸ್ ವೆರೈಟೀಸ್ ಏನಿದೆ, ಅಪ್ಗ್ರೇಡೆಡ್ ವರ್ಷನ್ಸ್ ಬಂದಿದೆ ಅಂತ ಹೇಳಿದ್ರಿ. ಖಂಡಿತ ಅದನ್ನೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ ತಿಳಿಸ್ಕೊಡ್ತಾರೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಹಾಯ್ ಮ್ಯಾಮ್. ಎಸ್, ಇವತ್ತು ನಾವಿದ್ದೀವಿ RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್. ಸೊ ಇದು ಬಂದು ಬೊಮ್ಮನಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಬ್ಯಾಂಗ್ಳೂರ್ ಬೊಮ್ಮನಹಳ್ಳಿ ಬೇಗೂರು ರೋಡಲ್ಲಿ ಲೊಕೇಟ್ ಆಗಿದೆ ಮ್ಯಾಮ್. ಓಕೆ. ಸೊ ಇವತ್ತಿನ ವಿಡಿಯೋಲಿ ಯಾವ ಥರ ಒಂದು ಮಿಷನ್ಸ್ ತೋರಿಸಿದ್ರು. ಆಲ್ರೆಡಿ ನಾವು ಪ್ರೀವಿಯಸ್ಲಿ ತುಂಬ ನೋಡಿದ್ದೀವಿ ವೆರೈಟೀಸ್. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ, ಹೊಸ ವೆರೈಟೀಸ್? ಹೌದು ಮ್ಯಾಮ್, ನಮ್ಮಲ್ಲಿ ಹೊಸ ವೆರೈಟಿ ತಂದಿದ್ದೀವಿ. ಮತ್ತು ನಮ್ಮ ಫ್ಯೂಚರ್ಸ್ಗಳೆಲ್ಲ ತಂದಿದ್ದೀವಿ. ಬೀಡ್ಸ್ ಡಿವೈಸ್ ಆಗಿರ್ಬೋದು, ಆಮೇಲೆ 12 ನೀಡಲ್ ಆಗಿರ್ಬೋದು. ಮಿಷನ್ಸಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ, ಮತ್ತು ಫ್ರೇಮ್ ಸೆಟಲ್ಲಿ ನಿಮಗೆ ಸ್ವಲ್ಪ ಮಾಡಿಫೈ ಮಾಡಿ ಎಲ್ಲ ತಂದಿದ್ದೀವಿ ನಮ್ಗೆ. ಓಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ಕಲೆಕ್ಷನ್ ಅಪ್ಡೇಟೆಡ್ ವರ್ಷನ್ ನೋಡ್ಬೋದು. ಸೊ ಏನಕ್ಕೆ ಯೂಸ್ ಆಗುತ್ತೆ ಏನು ಎಲ್ರಿಗೂ ಗೊತ್ತಿದೆ. ಸೊ ಇದು ಬಂದು ಕಂಪ್ಲೀಟ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್, ಫುಲ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮ್ಯಾಮ್. ಓಕೆ. ಸೊ ಇದು ಫಸ್ಟ್ ಮಾಡೆಲ್ ನಿಮ್ಮ ಹತ್ರ ಇರೋದ್ರಲ್ಲಿ? ಹೌದು ಮ್ಯಾಮ್, ಇದು ಫಸ್ಟ್ ಮಾಡೆಲ್. ಇದು 12 ನೀಡಲ್ ಮಾಡೆಲ್ ಮ್ಯಾಮ್ ಇದು. ಓಕೆನಾ, ನೀವು ನೋಡ್ಬೋದು. ಇದು ಫ್ರೇಮ್ ಸೆಟ್ ಬಂದ್ಬಿಟ್ಟು 20x32 ನಿಮಗೆ ಫ್ರೇಮ್ ಕಟ್ ಸಿಗುತ್ತೆ. ಆಟೋಮೆಟಿಕ್ ಸ್ಟಿಚಿಂಗ್ ಇರುತ್ತೆ ಮ್ಯಾಮ್, ಆಟೋಮೆಟಿಕ್ ಟ್ರಿಮ್ಮಿಂಗ್ ಕೂಡ ಇರುತ್ತೆ. ಇದು ನಿಮಗೆ ಆಪ್ಷನ್ಸ್ ಅಲ್ಲಿ ಅಂತ ಬಂದು ಜಸ್ಟ್ 4 ಆಪ್ಷನ್ಸ್ ಬರುತ್ತೆ ಮ್ಯಾಮ್. ಇದರಲ್ಲಿ ನಿಮಗೆ ಜಾಸ್ತಿ ಏನು ಡಿಫಿಕಲ್ಟ್ ಆಪ್ಷನ್ಸ್ ಬರಲ್ಲ ಮ್ಯಾಮ್. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ನಮ್ಗೆ ಇದ್ರಲ್ಲಿ ಏನು ನಾಲೆಜ್ ಇಲ್ಲ, ನಮಗೆ ಸ್ಟಿಚಿಂಗು ಬರೋದಿಲ್ಲ ಅಂತವ್ರು ಕಲಿಬೋದಾ, ತಗೊಳ್ಬೋದಾ? ಹೌದು ಮ್ಯಾಮ್, ತಗೋಬಹುದು. ಯಾಕಂದ್ರೆ ನೀವು ಇಲ್ಲಿಗೆ ಬರ್ತು ಅಂತ ಅಂದ್ರೆ 1 ವೀಕ್ ಟ್ರೈನಿಂಗ್ ನ ಕೊಡ್ತೀವಿ ಮ್ಯಾಮ್ ನಿಮಗೆ. 1 ವೀಕ್ ಟ್ರೈನಿಂಗ್? ಹೌದು ಮ್ಯಾಮ್, 1 ವೀಕ್ ಸೈಡ್. ಹೌದು ಮ್ಯಾಮ್, ಹೌದು. ಎಸ್, ಕಂಪ್ನಿ ಸೈಡಿಂದಲೇ ಮ್ಯಾಮ್. ನಿಮ್ಮ ಮಷಿನ್ನ ಬುಕ್ ಮಾಡ್ಕೊಂಡಾಗ್ಲಿಂದಾನೆ ನೀವು ಬಂದು ಬೇಕಾ ಟ್ರೈನಿಂಗ್ನ ತಗೋಬೋದು ಮ್ಯಾಮ್. ಮಾರ್ಕಿಂಗಿಂದ ಹಿಡಿದು ಪ್ರತಿಯೊಂದು ನಾವು ಯಾವ ಥರ ಎಲ್ಲಿಗೆ ಸ್ಲೀವ್ ಬರಬೇಕು, ಎಲ್ಲಿಗೆ ಬ್ಯಾಕ್ ಬರಬೇಕು, ಪ್ರತಿಯೊಂದು ನಾವೇ ಟ್ರೈನಿಂಗ್ನ ಕೊಡ್ತೀವಿ ಮ್ಯಾಮ್ ನಿಮಗೆ. ಓಕೆ. ಸೊ ಏನು ನಮಗೆ ಇದ್ರಲ್ಲಿ ನಾಲೆಜ್ ಇಲ್ಲ, ನಾಲೆಜೇ ಬೇಕಾಗಿಲ್ಲ ಮ್ಯಾಮ್. ವಿತೌಟ್ 0 ನಾಲೆಜ್ ನೀವು ಬಂದು ಬೇಕಾದ್ರೆ ನಮ್ಮ ಮಿಷಿನ್ನ ತೊಗೊಂಡೋದ್ರೆ ಮ್ಯಾಮ್ ನಾವು ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ನ ನಾವು ಕೊಡ್ತೀವಿ ಮ್ಯಾಮ್. ಓಕೆ. ಸೊ ಇಫ್ ಇನ್ ಕೇಸ್ ಈಗ ಮಿಷಿನ್ ಬಂದು ನೋಡಬೇಕು ಅಂದರೆ ಇಲ್ಲೇ ಬರಬೇಕಲ್ವಾ ಮ್ಯಾಮ್? ಬ್ಯಾಂಗ್ಳೂರಲ್ಲಿದೆ ಮ್ಯಾಮ್, ಮೈಸೂರಲ್ಲಿದೆ, ಹುಬ್ಳಿಲಿದೆ, ಬಳ್ಳಾರಿಲಿದೆ, ಕರ್ನಾಟಕದಲ್ಲಿ 4 ಬ್ರಾಂಚಸ್ ಇದೆ. ನೀವು ಅಲ್ಲಿ ಎಲ್ಲಾದ್ರೂ ನೀವು ನಿಯರ್ ಬೈ ಪ್ಲೇಸಸ್ಗೆ ಹೋಗಿ ನೀವು ನೋಡ್ಕೋಬಹುದು ಮ್ಯಾಮ್. ಓಕೆ. ಸೊ ಅಲ್ಲಿ ಹೋಗಿ ಒಂದ್ಸರಿ ಮಿಷಿನ್ ಎಲ್ಲ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು. ಹೌದು. ಸೊ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ? ಹೌದು ಮ್ಯಾಮ್, ಆಲ್ ಓವರ್ ಇಂಡಿಯಾ ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ ಮ್ಯಾಮ್. ಓಕೆ, ಫ್ರೀ ಟ್ರಾನ್ಸ್ಪೋರ್ಟ್ ಇರುತ್ತೆ. ಅವ್ರ ಮನೆಗೆ ಇನ್ಸ್ಟಾಲ್ ಮಾಡ್ಕೊಡ್ತೀರಾ. ಸೊ ಅದರಲ್ಲಿ ಏನೂ ಕನ್ಫ್ಯೂಷನ್ಸ್ ಇಲ್ಲ, ಗೊತ್ತಿದೆ. ಸರ್ವಿಸಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲನೂ ಅವೈಲೇಬಲ್ ಇದೆ. ಸೊ ಈಗ ಅಪ್ಗ್ರೇಡೆಡ್ ಮಿಷಿನ್ಸ್ ನಾವು ಪ್ರೀವಿಯಸ್ಲಿ ಕೂಡ ತುಂಬ ನೋಡಿದ್ದೀವಿ. ಸೊ ಇದು ಸ್ವಲ್ಪ ಅಪ್ಗ್ರೇಡೆಡ್ ಬೋರ್ಡ್. ಸೊ ಇದು ಫಸ್ಟ್ ಮಾಡೆಲ್? ಫಸ್ಟ್ ಮಾಡೆಲ್. ಓಕೆ. ನೆಕ್ಸ್ಟ್ ಮ್ಯಾಮ್, ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ಇದು ನೋಡಿ, ಇದು ಕ್ಲಾಸಿಕ್ ಮಾಡೆಲ್ ಮ್ಯಾಮ್. ನಿಮಗೆ ಇದು ಫ್ರೇಮ್ ಸೆಟ್ ಬಂದು 20x32 ನಿಮಗೆ ಫ್ರೇಮ್ ಸೆಟ್ ಸಿಗುತ್ತೆ. ಇದು ಫುಲ್ ರೊಟೇಷನ್ ಆಗುತ್ತೆ ಮ್ಯಾಮ್. ಇದು ಫುಲ್ ನಿಮ್ಗೆ ಇಲ್ಲಿ ನೋಡ್ಬೋದು ನೀವು. ಇದು ಓಕೆ, ಫುಲ್ ರೊಟೇಷನ್ ಬರುತ್ತೆ. ಓಕೆ, ನಾವು ಯಾವುದೇ ಪ್ಲೇಸಲ್ಲಿ ನಿಂತ್ಕೊಂಡು ಅಂದರೆ ಇಲ್ಲಿ ಸ್ಮಾಲ್ ಪ್ಲೇಸ್ ಇದೆ, ಇಟ್ಕೊಳ್ಳೋಕೆ ಜಾಗ ಇಲ್ಲ, ಇಟ್ಕೋಬಹುದು ಮ್ಯಾಮ್. ಇದು ಯೂಸ್ ಮಾಡ್ತೀವಿ. ಹೌದು. ಓಕೆ. ಸೊ ಇದು ಸೇಮ್ ಇದೆ, ಬಟ್ ಇದು ಮಾತ್ರ LED ಸ್ಕ್ರೀನ್ ಮಾತ್ರ ರೊಟೇಟ್ ಆಗುತ್ತೆ. ಹೌದು ಮ್ಯಾಮ್, ಇದು ನೆಕ್ಸ್ಟ್ ಮಾಡಲ್ ಕ್ಲಾಸಿಕ್ ಪವರ್ ಪ್ಲಸ್ ಅಂತ ಮ್ಯಾಮ್. ನೀವು ನೋಡ್ಬೋದು, ಕ್ಲಾಸಿಕ್ ಪವರ್ ಪ್ಲಸ್. ಲಾಸ್ಟ್ ಟೈಮ್ ಕ್ಲಾಸಿಕ್ ಅಂತ ಇತ್ತು. ಹೌದು ಮ್ಯಾಮ್, ಈಗ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್. ಹೌದು. ಓಕೆ. ಇದು ಫುಲ್ಲಿ ಹುಕ್ ಸಿಸ್ಟಮ್ ಬರುತ್ತೆ ಮ್ಯಾಮ್. ನೀವು ನೋಡ್ಬೋದು. ಓಕೆ. ಇದು ಫ್ರೇಮ್ ಸೆಟ್ ಕೂಡ ಹೆವಿ ಬರುತ್ತೆ ನಿಮಗೆ. ಓಕೆ. ಓಕೆನಾ, ಇದನ್ನು ನೀವು ನೋಡ್ಬೋದು. ಇದನ್ನ ಡಿಸ್ಪ್ಲೇ ಎಷ್ಟು ಸ್ಲಿಮ್ ಆಗಿ ಕೊಟ್ಟಿದ್ದೀವಿ ಅಂತ. ಓಕೆ. ಇದು ಅಪ್ಗ್ರೇಡೆಡ್. ಹೌದು. ಕ್ಲಾಸಿಕ್ ಮಾಡೆಲ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕ್ಲಾಸಿಕ್ ಕೂಡ ಸಿಕ್ಕುತ್ತಾ ಈಗಲೂ ಕೂಡ? ಹೌದು ಮ್ಯಾಮ್, ಸಿಗುತ್ತೆ ಮ್ಯಾಮ್, ಸಿಗುತ್ತೆ. ಓಕೆ. ಸೊ ಇದರಲ್ಲಿ ಬಂದು ಬೀಡ್ಸ್ ಕೂಡ ನಾವು ಅಟ್ಯಾಚ್ ಮಾಡಿದ್ದೀವಿ ಮ್ಯಾಮ್. ಬೀಡ್ಸ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು ಮ್ಯಾಮ್. ಓಕೆ. ಸೊ ಇದು ಬಂದು ಸಪ್ರೇಟ್ ಆಗುತ್ತೆ ಇಲ್ಲ ಮಿಷಿನ್ ಅಲ್ಲೇ? ಇಲ್ಲ ಮ್ಯಾಮ್, ಸಪ್ರೇಟ್ ಆಗುತ್ತೆ ಮ್ಯಾಮ್. ಬೇಕು ಅಂತ ಅಂದರೆ ಅಟ್ಯಾಚ್ ಮಾಡ್ಕೋಬೋದು ಮ್ಯಾಮ್ ಇದನ್ನ. ಓಕೆ. ಈಗ ಆಲ್ರೆಡಿ ತೊಗೊಂಡಿರೋರು ಬೇಕಾದ್ರೆ ತೊಗೋಬೋದು. ಹೌದು. ಇನಿಷಿಯಲಿ ಬೇಕಾದ್ರೆ ಬರೀ ಮಿಷಿನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಓಕೆ. ಸೊ ಇದು ಒಂದು ಮಾಡೆಲ್ ಆಯಿತು. ನೆಕ್ಸ್ಟ್ ಮಾಡೆಲ್ ಮ್ಯಾಮ್, ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಡಬಲ್ ಹೆಡ್ ಮ್ಯಾಮ್. ಇದು ಓಕೆ. ಇದು ಡಬಲ್ ಹೆಡ್ ಮಿಷಿನ್. ಹೌದು ಮ್ಯಾಮ್. ಓಕೆ. ನಿಮ್ಗೆ ಅಟ್ ಎ ಟೈಮು ಇದೆರಡು ಸ್ಲೀವ್ಸ್ನ ಪಂಚ್ ಮಾಡುತ್ತೆ ಮ್ಯಾಮ್. ಓಕೆ. ಓಕೆ, ಟೈಮ್ ಸೇವರ್ ಮಷೀನ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಗಲ್ ಹೆಡ್ಡಲ್ಲಿ ನಮಗೆ 1/2 ಅವರ್ ಲೇಟ್ ಆದರೆ ಇದರಲ್ಲಿ 1/2 ಅವರ್ ಜಲ್ದಿ ಆಗೋಗುತ್ತೆ.
ಓಕೆನಾ. ಹಾಫ್ ಅನ್ ಅವರ್ ತಗೊಳ್ಳೋದೊಂದು ಇಮೇಜು, ಇದರಲ್ಲಿ ಅದ್ರಲ್ಲಿ ಹಾಫ್ ಅನ್ ಅವರ್ 1 ಅವರ್ ಆಗುತ್ತೆ, ಇದರಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಫಿನಿಶ್ ಆಗುತ್ತೆ. ಹೌದು, ಹಾಫ್ ಟೈಮ್ ಆಲ್ಮೋಸ್ಟ್ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಫುಲ್ ಬ್ಲೌಸ್ 1 ಅವರ್ ಆದ್ರೆ ಇದರಲ್ಲಿ ಹಾಫ್ ಅನ್ ಅವರ್ ಅಲ್ಲಿ ಆಗೋಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಜಾಸ್ತಿ ಲೈಕ್ ಕಮರ್ಷಿಯಲ್ ಪರ್ಪಸ್ಗೆ ಆ ಥರ ನೀವು ಆಲ್ರೆಡಿ ಶಾಪ್ ಇದೆ, ಎಕ್ಸಿಟಿವ್ ಶಾಪ್ ಇದ್ರೆ ಫಾಸ್ಟಾಗಿ ವರ್ಕ್ ಆಗಬೇಕಂದ್ರೆ ಈ ಮಿಷಿನ್ ತೊಗೋಬೋದು. ಮನೇಲಿದ್ದು ಮಾಡ್ಕೊಳ್ಳೋರ್ಗಂತ ಈ ಮಿಷಿನೇ ಸಾಕಾಗುತ್ತೆ ಅಂತಲೇ ಹೇಳ್ಬೋದು. ಇದು ಆರಾಮಾಗಿ ಮನೇಲಿ ಇಟ್ಕೋಬೋದಲ್ವಾ? ಮನೇಲೇ ಇಟ್ಕೋಬೋದು ಮ್ಯಾಮ್, ಏನು ಜಾಸ್ತಿ ಸ್ಪೇಸ್ ಇಲ್ಲ, 5x7 ಆದರೆ ಸಾಕು. ಓಕೆ, ಸೊ ಇಲ್ಲ ಈ ಪರ್ಟಿಕ್ಯುಲರ್ಲಿ ಈ ಮಿಷಿನ್ಸ್ ಎಲ್ಲ ಯಾವ್ದು ಬೇಕಾದ್ರೂ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಮ್ಯಾಮ್. ಓಕೆ, ಮನೇಲಿ ಇಟ್ಕೊಂಡು ಅಂದರೆ ಆ ಪವರ್ ಸಪ್ಲೈ ಸಾಕಾಗುತ್ತೆ ಮ್ಯಾಮ್. ಓಕೆ, ಇದೆಲ್ಲ ಬಂದ್ಬಿಟ್ಟು ಮಿಷಿನ್ ಜೊತೆಗೆ ಬರುವಂಥ ಕಾಂಪ್ಲಿಮೆಂಟ್ರಿ. ಮಿಷಿನ್ ಜೊತೆ ಬರೋ ಆಕ್ಸೆಸರೀಸ್ ಮ್ಯಾಮ್ ಇವೆಲ್ಲ. ಮಿಷಿನ್ ತಗೊಂಡೋಗಿರ್ತಾರೆ, ಅದಕ್ಕೆ ಬೇಸಿಕ್ ನೀಡರ್ಸ್ ಏನೇನು ಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಫೋಟೋ ಅಂದರೆ ಈಗ ನೋಡಿ ಲೋಗೋ ಸೆಟ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಲೋಗೋ ಸೆಟ್ ಫ್ರೇಮ್ ಕೊಡ್ತಾ ಇರ್ತೀವಿ. 4 ಸೆಟ್ ಇರುತ್ತೆ ಮ್ಯಾಮ್. ಇನ್ನೊಂದು ಬರುತ್ತೆ ದೊಡ್ಡದು 5 ಸೆಟ್ ಬರುತ್ತೆ. ಓಕೆನಾ. ಇದು ಬಾಬಿನ್ ವೈಂಡಿಂಗ್ ಮಿಷಿನ್ ಮ್ಯಾಮ್. ಬಾಬಿನ್ ಥ್ರೆಡ್ಡು, ಜರಿಗಳು, ಥ್ರೆಡ್ಸು ನಿಮಗೆ 6 ಕ್ಯಾಟ್ಲಾಗ್ ಥ್ರೆಡ್ಸ್ ಕೊಡ್ತೀರಾ? 12 ಥ್ರೆಡ್ಸ್ನ ಕೊಡ್ತೀವಿ ಮ್ಯಾಮ್. 4 ಜರಿನ ಕೊಡ್ತೀವಿ. 6 ಕ್ಯಾಟ್ಲಾಗ್ ಬುಕ್ಸ್ನ ಕೊಡ್ತೀವಿ. 5 ಜರಿನ ಕೊಡ್ತೀವಿ. ಓಕೆನಾ. ನಿಮಗೆ ಒಂದು ಕ್ಯಾನ್ವಾಸ್ ರೋಲ್ ಕೊಡ್ತೀವಿ, ಮತ್ತು ನಿಮಗೆ ಬ್ಯಾಕಪ್ಗೋಸ್ಕರ UPSನ ಕೊಡ್ತೀವಿ. ವಿತ್ ಪೆನ್ ಡ್ರೈವ್ ಮತ್ತು 3000 ಡಿಸೈನ್ಸ್ನ ಕೂಡ ಫ್ರೀಯಾಗಿ ಕೊಡ್ತೀವಿ ಮ್ಯಾಮ್. ಓಕೆ, 3000 ಡಿಸೈನ್ಸ್ ಕೂಡ ಇನಿಷಿಯಲಿ ಫ್ರೀಯಾಗಿ ಕೊಡುತ್ತೆ. ಅದಾದ್ಮೇಲೆ ಕೂಡ ಏನಾದರೂ ಡಿಸೈನ್ಸ್ ಬೇಕಿದ್ರೆ ಕಸ್ಟಮರ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ಮ್ಯಾಮ್. ಓಕೆ, ನಿಮ್ಮ ಸೈಡಿಂದ ಡಿಸೈನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹೌದು ಮ್ಯಾಮ್. ಹೌದು. ಸೊ ಇದೆಲ್ಲ ಬಂದ್ಬಿಟ್ಟು ಮಿಷಿನ್ ತಗೊಂಡಾಗ ನಿಮಗೆ ಬರುವಂತ ಕಾಂಪ್ಲಿಮೆಂಟರಿ ಗಿಫ್ಟ್ಸ್. ಹೌದು ಮ್ಯಾಮ್. ಹೌದು. ಸೊ ಮಿಷಿನ್ ತಗೊಂಡ್ರೆ ಯಾವ ಮಾಡೆಲ್ ತಗೊಂಡ್ರು ಕೂಡ ಇದಿಷ್ಟು ಬರುತ್ತೆ? ಹೌದು ಮ್ಯಾಮ್, ಯಾವುದೇ ಮಾಡೆಲ್ ತಗೊಳ್ಳಿ ಇಷ್ಟು ಕೂಡ ನಾವು ಕೊಡ್ತೀವಿ. ಎಸ್, ಸೊ ನೀವು ಕಸ್ಟಮರ್ ಪರ್ಚೇಸ್ ಮಾಡಿರೋ ಮಿಷಿನ್ನ? ಹೌದು ಮೇಡಮ್. ಓಕೆ, ಎಷ್ಟು ದಿನ ಆಯಿತು ಪರ್ಚೇಸ್ ಮಾಡಿ? 1 ವೀಕ್ ಆಯಿತು ಮೇಡಮ್. 4 ಡೇಸಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಓಕೆ, 1 ವೀಕ್ ಆಯಿತು ಮಿಷಿನ್ ತಗೊಂಡಿದ್ದೀರಾ. ಬೆಂಗಳೂರನ್ನ ನೀವು? ಇಲ್ಲ ಮೇಡಮ್, ತುಮಕೂರು ಹತ್ರ ಹಳ್ಳಿ. ಓಕೆ, ತುಮಕೂರಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಕಲಿಯೋದಕ್ಕೋಸ್ಕರ? ಇಲ್ಲ, ರಿಲೇಷನ್ ಇದ್ದಾರೆ ಇಲ್ಲೇ ಓಕೆ ಮನೆಯಿಂದ. ಓಕೆ, ಸೊ ಈಗ ಎಷ್ಟು ದಿನ ಆಯ್ತು ಮೇಡಮ್? 4 ದಿನ ಕಲಿತಾ ಇದ್ದೀರಾ. ಹೇಗೆ ಅನಿಸ್ತಿದೆ ಮೇಡಮ್? ಮೊದಲಿನಾದ್ರೂ ನಿಮಗೆ ಗೊತ್ತಿತ್ತಾ, ನೋಡಿದ್ರಾ ಮಿಷಿನ್? ಹೇಗೆ ಮೇಡಮ್, ಇದೇ ಫಸ್ಟ್ ಟೈಮು. ಸೊ ಫಸ್ಟ್ ಟೈಮ್ ಇರೋರು, ನೀವು ಏನೂ ಗೊತ್ತಿಲ್ಲ, ನಾಲೆಜ್ ಇಲ್ಲ, ನಿಮ್ಗೆ ಹೇಗೆ ಅನಿಸ್ತಿದೆ ಕಲಿಯೋದಕ್ಕೆ? ಈಸಿ ಅನಿಸ್ತಿದೆಯಾ? ಮಾಡ್ಬೋದು ಅನಿಸ್ತಾ ಇದೆಯಾ? ಮಾಡ್ಬೋದು ಮೇಡಮ್. ಮಾಡ್ಬೋದಾ? ಮನೇಲಿ ಆರಾಮಾಗಿ ಮಾಡ್ಕೋಬೋದು ಅಲ್ವಾ? ಸೊ ಇದು ನೋಡ್ತಾ ಇದ್ರೆ ಅಂದರೆ ನೀವು ಜಸ್ಟ್ ಸ್ಯಾಂಪಲ್ ಆಗಿ ಹಾಕ್ತಾ ಇದ್ದೀರಾ ಡಿಸೈನ್ಸ್. ಹೇಗೆ ಹೇಳ್ಕೊಡ್ತಾರೆ ಇಲ್ಲಿ? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ, ಸೊ ಮಿಷಿನ್ ತೊಗೊಳ್ಬೋದು, ಪ್ಲಸ್ ಇಲ್ಲೇ ನೀವು ಟ್ರೈನಿಂಗ್ ಕೂಡ ತೊಗೊಳ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.